ಎಸ್ಟಿ ಸಮುದಾಯದ ವ್ಯಕ್ತಿಯನ್ನ ಸಿದ್ದರಾಮಯ್ಯ ನಿರ್ಲಕ್ಷಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಯು ಟರ್ನ್ ಹೊಡೆದಿದ್ದಾರೆ ಅನ್ನುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮಗಳು ನನ್ನ ಹೇಳಿಕೆಯನ್ನ ತಿರುಚುವೆ ಅನ್ನುವಂತ ಒಂದು ಯು ಟರ್ನ್ ಹೇಳಿಕೆಯನ್ನ ಸಿದ್ದರಾಮಯ್ಯ ಈಗ ನೀಡಿದ್ದಾರೆ. ನಿನ್ನೆ ಬಾದಾಮಿಯಲ್ಲಿ ನೀಡಿದ ಹೇಳಿಕೆಗೆ ಇವತ್ತು ಸ್ಪಷ್ಟೀಕರಣ ಕೊಡಬೇಕಾದ್ರೆ ನಾನು ಹಾಗೆ ಹೇಳೇ ಇಲ್ಲ, ಮಾಧ್ಯಮಗಳು ನನ್ನ ಹೇಳಿಕೆಯನ್ನ ತಿರುಚುವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್ಟಿಗಳು ನಮಗೇನು ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಎಲ್ಲ ಬಿಜೆಪಿಗೆ ಮಾಡಿದ್ದಾರೆ ಈ ಸಲ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕ್ಯಾಮೆರಾ ಕಣ್ಣಲ್ಲಿ ರೆಕಾರ್ಡ್ ಕೂಡ ಆಗಿತ್ತು, ಅವರ ಸೌಂಡ್ ಬೈಟ್ ಕೂಡ ನೀಟಾಗಿ ಕ್ಯಾಪ್ಚರ್ ಆಗಿತ್ತು. ವ್ಯಕ್ತಿಯೊಬ್ಬ ಮಾತನಾಡಿಸಲು ಹೋಗಿದ್ದಾಗ ಈ ರೀತಿಯಾಗಿ ಸಿದ್ದರಾಮಯ್ಯ ಹೇಳಿದ್ರು. ಈಗಿರುವಂತ ಪ್ರಶ್ನೆ, ಮುಜುಗರ ತಪ್ಪಿಸಿಕೊಳ್ಳೋಕೆ ಯು ಟರ್ನ್ ಹೊಡೆದ್ರ ಸಿದ್ದರಾಮಯ್ಯ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಎಸ್ಟಿ ಸಮುದಾಯವನ್ನ ಸಿದ್ದರಾಮಯ್ಯ ನಿರ್ಲಕ್ಷಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ನೋಡ್ತಾ ಇರುವಂಥದ್ದು. ಬನ್ನಿ ಹಾಗಾದ್ರೆ ಸಿದ್ದರಾಮಯ್ಯ ನಿನ್ನೆ ಏನು ಹೇಳಿದ್ರು, ವಿವಾದಕ್ಕೆ ಕಾರಣ ಆದಂತಹ ನಿನ್ನೆ ಹೇಳಿಕೆ ಏನು, ಅದನ್ನ ಹಾಗೆ ನೋಡೋಣ ನಾವು. ಜೊತೆಗೆ ಇವತ್ತದಕ್ಕೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ರಿಯಾಕ್ಷನ್ ನೀವೇ ಅದನ್ನ ನೋಡ್ಬಿಟ್ಟು ಜಡ್ಜ್ ಮಾಡಿ ಸಿದ್ದರಾಮಯ್ಯ ಏನು ಹೇಳಿದ್ರು, ಇವತ್ತೇನು ಹೇಳ್ತಿದ್ದಾರೆ ಅಂತ. ಬಿಜೆಪಿ ಮಾಡಿದಾರಪ್ಪ, ಏನ್ ಮಾಡಿಲ್ಲ ಬಿಜೆಪಿ ಮಾಡಿದಾರಪ್ಪ, ಏನ್ ಮಾಡಿಲ್ಲ ಬಿಜೆಪಿ ಮಾಡಿದಾರಪ್ಪ, ಏನ್ ಮಾಡಿಲ್ಲ ಬಿಜೆಪಿ ಮಾಡಿದಾರಪ್ಪ, ಏನ್ ಮಾಡಿಲ್ಲ ನಾನು ನಿನ್ನೆ ಬಾದಾಮಿನಲ್ಲಿ ಏನೋ ಮಾತಾಡ್ತಾ ನಾನು ಹೇಳಿದೆ, ಅವ್ರು ಯಾರೋ ನಮ್ಮ ಕಾರ್ಯಕರ್ತರು ಎಸ್ಟಿಗೆ ಬೋರ್ವೆಲ್ ಕೊಡೋದು ಸರ್, ಬೋರ್ವೆಲ್ ಕೊಟ್ಟಿಲ್ಲ ಸರ್ ನಮಗೆ, ಬಿ ಜೆ ಪಿಯವರು ಸಿಕ್ಬಿಡೋದು ಅಂತಾರೆ. ಬಿ ಜೆ ಪಿಯವರು ಓಟ್ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಮಾಡ್ತೀರಿ ಅಂತಂದೆ. ಅದಕ್ಕೆ ಬೇರೆ ಏನೋ ಬಣ್ಣ ಕಟ್ಟೋದು ನಾನು ನಿನ್ನೆ ಬಾದಾಮಿನಲ್ಲಿ ಏನೋ ಮಾತಾಡ್ತಾ ನಾನು ಹೇಳಿದೆ, ಅವ್ರು ಯಾರೋ ನಮ್ಮ ಕಾರ್ಯಕರ್ತರು ಎಸ್ಟಿಗೆ ಬೋರ್ವೆಲ್ ಕೊಡೋದು ಸರ್, ಬೋರ್ವೆಲ್ ಕೊಟ್ಟಿಲ್ಲ ಸರ್ ನಮಗೆ, ಬಿ ಜೆ ಪಿಯವರು ಸಿಕ್ಬಿಡೋದು ಅಂತಾರೆ. ಬಿ ಜೆ ಪಿಯವರು ಓಟ್ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಮಾಡ್ತೀರಿ ಅಂತಂದೆ. ಅದಕ್ಕೆ ಬೇರೆ ಏನೋ ಬಣ್ಣ ಕಟ್ಟೋದು. ಅವರು ಕೊಟ್ಟಿರುವಂತಹ ಹೇಳಿಕೆ, ನಿನ್ನೆ ಅಲ್ಲಿ ಒಬ್ಬ ಎಸ್ಟಿ ಮುಖಂಡ ಹತ್ರ ಬಂದು ಮಾತನಾಡಿಸುವಂತಕ್ಕೆ ಸಂದರ್ಭದಲ್ಲಿ ಎಸ್ಟಿ ಅವರು ನಮಗೇನು ಮಾಡಿಲ್ಲ, ಎಲ್ಲ ಬಿಜೆಪಿಗೆ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದು, ಆ ರೀತಿ ಅವರು ಹೇಳಿದ್ದು ಕ್ಯಾಮೆರಾ ಕಣ್ಣಲ್ಲಿ ರೆಕಾರ್ಡ್ ಆಗಿತ್ತು, ಅವರ ಆಡಿಯೋ ಕೂಡ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಿತ್ತು. ಅದಕ್ಕೆ ಕೇಳಿದಾಗ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು, ನಾನು ಆ ರೀತಿ ಹೇಳಲೇ ಇಲ್ಲ, ಎಸ್ಟಿ ಮುಖಂಡರೊಬ್ಬರು ಬಂದು ಬಿಜೆಪಿಯವರಿಗೆ ಎಲ್ಲ ಹೋಗ್ತಾ ಇದೆ ಬೋರ್ವೆಲ್ಗಳು ಅಂತ ಹೇಳಿದ್ರು, ಅವ್ರು ಓಟ್ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಮಾಡ್ತೀರಾ ಅಂತ ನಾನು ಹೇಳಿದೆ ಅನ್ನುವಂಥ ಸಮಜಾಯಿಷಿ ಕೊಟ್ಟಿದ್ದಾರೆ. ಸಮಜಾಯಿಷಿ ಕೊಡೋ ಬರದಲ್ಲಿ ಮತ್ತೊಂದು ಎಡವಟ್ಟನ್ನು ಸಿದ್ದರಾಮಯ್ಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಇಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಗೆ ಓಟ್ ಹಾಕಿದವರಿಗೆ ಸ್ಕೀಮ್ ಕೊಡಬಾರ್ದು ಅನ್ನುವಂಥ ಯಾವುದೇ ನಿಯಮ ಇಲ್ಲ. ಇನ್ಫ್ಯಾಕ್ಟ್ ಆ ರೀತಿ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಒಂದ್ಸಲಿ ಆಯ್ಕೆ ಆದ್ಮೇಲೆ ಆ ಏರಿಯಾದಲ್ಲಿರುವಂತಹ, ಆ ಕ್ಷೇತ್ರದಲ್ಲಿರುವಂತಹ ಅಷ್ಟು ಮತದಾರರಿಗೆ ಸಿದ್ದರಾಮಯ್ಯ ಶಾಸಕರು, ಯಾವುದೋ ಪಂಗಡಕ್ಕೆ ಅಥವಾ ಓಟ್ ಹಾಕಿದವರಿಗೆ ಮಾತ್ರ ಶಾಸಕರಲ್ಲ. ಅವ್ರು ಓಟ್ ಹಾಕಿಲ್ಲ, ಅವ್ರಿಗೆ ಯಾಕೆ ಮಾಡ್ತಿದ್ದೀರಿ ಅಂತ ಹೇಳ್ತೀನಿ ಅಂತ ಸಿದ್ದರಾಮಯ್ಯನ ಹೇಳ್ತಾ ಇದ್ದಾರೆ. ಅದು ಕೂಡ ಅಸಂವಿಧಾನಿಕ ಅನ್ನೋದನ್ನ ಗಮನಿಸಬೇಕಾಗಿರುವಂತ ವಿಚಾರ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಎಲ್ಲಿ ಸಿದ್ದರಾಮಯ್ಯ ಅವರು ಸಮಜಾಯಿಷಿ ಕೊಟ್ಟಿದ್ದಾರೆ, ಮೇಲ್ನೋಟಕ್ಕೆ ಅವರು ಯು ಟರ್ನ್ ಹೊಡೆದಾಗೆ ಕಾಣಿಸ್ತಾ ಇದೆ ಸಮಜಾಯಿಷಿಯಲ್ಲಿ. ಆ ಯು ಟರ್ನ್ ಸಮಜಾಯಿಷಿಯಲ್ಲೂ ಕೂಡ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅವರು ಬಿಜೆಪಿ ಅವರು ಓಟ್ ಹಾಕಿಲ್ಲ, ಅವ್ರಿಗೆ ಯಾಕೆ ಬೋರಲ್ ಕೊಟ್ಟಿದ್ದೀರಾ ಅಂತ ಕೇಳೋ ಮೂಲಕ. ಖಂಡಿತ ಅಮರ ಪ್ರಸಾದ್, ಯಾಕೆಂತ ಹೇಳಿದ್ರೆ ಇದನ್ನ ಮೂರ್ಖತನದ ಪರಮಾವಧಿ ಅಂತಾನೆ ಕರಿಬಹುದು. ಯಾಕೆಂತ ಹೇಳಿದ್ರೆ ಅವರು ಅಲ್ಲಿ ನಿನ್ನೆ ಅಷ್ಟು ಹೇಳಿರೋಂಥದ್ದು ಕ್ಲಿಯರ್ ಆಗಿದೆ. ಬಾದಾಮಿನಲ್ಲಿ ಅವ್ರು ಮಾತಾಡಿರೋದು ನಮಗೆ ಆಡಿಯೋ ಅಷ್ಟು ಚೆನ್ನಾಗಿ ಸಿಕ್ಕಿದೆ. ಸೊ ಇಷ್ಟಿದ್ರು ಕೂಡ ಅದನ್ನ ತಿಪ್ಪೆ ಸಾರಿಸುವಂತ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ. ಸೊ ಅದರಲ್ಲೂ ಕೂಡ ಅವರು ನಿನ್ನೆ ಏನಲ್ಲಿ ಮಾತಾಡಿದ್ರು ಅದನ್ನೇ ಕೂಡ ಇಲ್ಲೂ ಅದನ್ನೇ ಹೇಳ್ತಾರೆ. ಅಂದ್ರೆ ನಿನ್ನೆ ಅವರು ಅಲ್ಲಿ ಏನು ಆ ಕಾರ್ಯಕರ್ತನೊಂದಿಗೆ ಮಾತಾಡಿದ್ರು ಅದನ್ನೇ ಕೂಡ ಇವತ್ತು
ಮಾಧ್ಯಮದ ಮುಂದೆ ಅವರು ಮಾತಾಡ್ತಾರೆ. ಅಂದ್ರೆ ಅಲ್ಲಿ ನಾನು ಅಲ್ಲಿ ಮಾತಾಡ್ತಾ ಒಬ್ಬ ಕಾರ್ಯಕರ್ತರು ಕೇಳಿದ್ರು, ಸೊ ಎಸ್ ಟಿಗಳಿಗೆ ಮಾತ್ರ ಬೋರ್ವೆಲ್ ಸಿಕ್ಕಿಲ್ಲ, ಎಲ್ಲ ಬಿಜೆಪಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ನನಗೆ ದೂರನ್ನ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಬಿಜೆಪಿ ಅವರೆಲ್ಲ ವೋಟ್ ಹಾಕಿದ್ದಾರೆ, ಸೊ ನೀವೆಲ್ಲ ಬಿಜೆಪಿಗೆ ವೋಟ್ ಹಾಕಿದ್ದೀರಾ ಅಂತ ಹೇಳಿದೆ, ಈ ರೀತಿ ಅಂತ ಹೇಳಿ ಅವರು ಒಂದು ಸಮಜಾಯಿಷಿಯನ್ನ ಕೊಡೋ ಬರದಲ್ಲಿ ಇವತ್ತು ಕೂಡ ಎಡವಟ್ಟನ್ನ ಮಾಡಿರೋಂಥದ್ದು. ಸೊ ಇಲ್ಲಿ ಒಂದು ದ್ವೇಷದ ರಾಜಕಾರಣವನ್ನ ನಾವು ನೋಡ್ಬೋದಾಗಿದೆ. ಯಾಕೆಂತ ಹೇಳಿದ್ರೆ ಅವರ ಮಾತಲ್ಲಿ ಅದು ಗೊತ್ತಾಗುತ್ತೆ. ಬಿಜೆಪಿಗೆ ವೋಟ್ ಹಾಕಿದ ತಕ್ಷಣ ಅವರು ಪ್ರಜೆಗಳಲ್ವಾ, ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಸಿಗ್ಬೇಕಾದ ಸವಲತ್ತುಗಳು ಸಿಗೋದಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರೋಂಥದ್ದು. ಸೊ ಇದಕ್ಕೂ ಒಂದು ಮುಂದೆ ಹೋಗಿ ಸಿದ್ದರಾಮಯ್ಯ ಅವ್ರು ಹೇಳೋಂಥದ್ದು ಏನ್ ಹೇಳಿದ್ರೆ, ಸೊ ನಿನ್ನೆ ಆ ರೀತಿ ನಾನು ಮಾತಾಡೇ ಇಲ್ಲ, ಅದನ್ನ ನೀವು ಮಾಧ್ಯಮದವ್ರು ತಿರ್ಚಿದೀರಾ, ಅದಕ್ಕೆ ಬಣ್ಣ ಕಟ್ತೀರಾ, ನಾನು ಯಾವ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳ್ತೀನಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಕೊನೆಗೆ ಮಾಧ್ಯಮದವ್ರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ನಿನ್ನೆ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಕೂಡ ಕ್ಲಿಯರ್ ಆಗಿದೆ. ಇವತ್ತು ಕೂಡ ಅದನ್ನ ಸಮಜಾಯಿಸ್ಕೊಳ್ಳೋ ಬರದಲ್ಲಿ ನಿನ್ನೆ ಏನ್ ಹೇಳಿದೀನಿ ಅನ್ನೋ ಸತ್ಯವನ್ನು ಕೂಡ ಅವರೇ ಒಪ್ಕೊಂಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಇವರು ಒಂದು ಮಾಧ್ಯಮದವ್ರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋಂಥದ್ದು. ಸೊ ಮಾಧ್ಯಮಗಳು ಬಣ್ಣ ಕಟ್ತಾರೆ, ಮಾಧ್ಯಮಗಳಿಂದ ಈ ರೀತಿ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿರೋಂಥದ್ದು. ಅಂದ್ರೆ ಅದನ್ನ ಕ್ಲಿಯರ್ ಆಗಿ ಆ ವಿಡಿಯೋ ಅವರು ನೋಡಿದ್ರೆ ಗೊತ್ತಾಗುತ್ತೆ, ಜನರು ಯಾರೇ ನೋಡಿದ್ರು ಅದರಲ್ಲಿ ಗೊತ್ತಾಗುತ್ತೆ ಅವ್ರು ಏನ್ ಹೇಳಿದ್ರು, ಇವತ್ತೇನ್ ಹೇಳಿದ್ದಾರೆ ಅಂತ ಹೇಳಿ. ಸೊ ಇದೆಲ್ಲದರಿಂದ ಮುಜುಗರನ್ನ ತಪ್ಪಿಸ್ಕೊಳ್ಬೇಕು, ಜನರ ಒಂದು ಆಕ್ರೋಶದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಕೊನೆಗೆ ಈ ರೀತಿ ಮಾಧ್ಯಮದವರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಮರ್ ಪ್ರಸಾದ್. ಎಸ್, ನಿಜ. ಧನ್ಯವಾದ ಪೃಥ್ವಿ. ರಾಜಕೀಯ ನಾಯಕರುಗಳದ್ದು, ಜನಪ್ರತಿನಿಧಿಗಳದ್ದು ಒಂದು ದೊಡ್ಡ ರೋಗ ಇದೆ. ಅವರ ವಿರೋಧಿಗಳನ್ನ ಮಾಧ್ಯಮ ಎಕ್ಸ್ಪೋಸ್ ಮಾಡಿದಾಗ, ವಿರೋಧಿಗಳ ತಪ್ಪನ್ನ ಬಯಲಿಗೆಳೆದಾಗ, ನೋಡಿ ಮಾಧ್ಯಮ ನಾಲ್ಕನೇ ಅಂಗ ಏನು ಭಾಳ ಸೂಪರ್ ಅಂತೇಳಿ ಗುಣಗಾನ ಮಾಡ್ತಾರೆ. ಅವ್ರದ್ದು ಬುಡಕ್ಕೆ ಏನಾದ್ರು ಬಂದಾಗ, ಅವ್ರದ್ದೇ ಏನಾದರೂ ತಪ್ಪುಗಳನ್ನ ಎಕ್ಸ್ಪೋಸ್ ಮಾಡಿದಾಗ ಮಾಧ್ಯಮಗಳ ಸೃಷ್ಟಿ ಅದು ಮತ್ತೊಂದು ಅಂತ ಹೇಳಿ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿ ಕೂಡ ಇದನ್ನೇ ಮಾಡುವಂಥದ್ದು. ಈಗ ಸಿದ್ದರಾಮಯ್ಯ ಅವರು ಕೂಡ ಅದೇ ಮಾಡಿದ್ದಾರೆ, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ. ಇಲ್ಲಿ ಎರಡು ವರ್ಷನ್ ಇರುವಂಥದ್ದು. ಒಂದು ನಿನ್ನೆದು, ಅದರಲ್ಲಿ ಸಿದ್ದರಾಮಯ್ಯ ಒಬ್ಬ ಎಸ್ ಟಿ ಮುಖಂಡ ಹತ್ರ ಬಂದಾಗ ಬೆಳೆಯ ತೆಗೆಯ ಇಲ್ಲಿ ಎಸ್ ಟಿ ನಮಗೇನು ಮಾಡಿಲ್ಲ, ಎಲ್ಲ ಬಿಜೆಪಿ ಮಾಡಿದ್ದಾರೆ ಅಂತೇಳಿ ಮುಂದಕ್ಕೆ ಹೋಗ್ತಾರೆ. ಅದರ ಅರ್ಥ ಏನು? ನೀವು ಹಾಗಾದ್ರೆ ವೋಟ್ ಹಾಕಿಲ್ಲ ಅಂತ ಹೇಳಿ ಅವರಿಗೆ ನೀವು ಸವಲತ್ತು ಕೊಡೋದಿಲ್ವಾ ಅಂತ ಕೇಳಿದ್ರೆ, ಇವತ್ತು ಅದಕ್ಕೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯ ಸಮಜಾಯಿಷಿ ಕೊಡೋ ಬರದಲ್ಲಿ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಅಲ್ಲೇ ಯಾರೊಬ್ಬ ವ್ಯಕ್ತಿ ಬಂದ್ರು, ಎಲ್ಲ ಬಿಜೆಪಿ ಅವರಿಗೆ ಬೋರ್ವೆಲ್ಗಳು ಹೋಗ್ತಾ ಇದಾವೆ ಸರ್ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಅವ್ರು ವೋಟ್ ಹಾಕಿಲ್ಲ, ಬಿಜೆಪಿ ಅವ್ರಿಗೆ ವೋಟ್ ಹಾಕಿದ್ದಾರೆ, ಅವ್ರಿಗೇನ ಕೊಡ್ತೀರಿ ಅಂತ ಹೇಳಿದೆ ಅಂತ. ಇದು ಕೂಡ ತಪ್ಪೇ ಸಿದ್ದರಾಮಯ್ಯ ಅವರೇ. ಈಗ ಬೋರ್ವೆಲ್ ಕೊಡೋದಾಗಿರ್ಬೋದು ಅಥವಾ ಏನೇ ಒಂದು ಸರ್ಕಾರಿ ಸ್ಕೀಮ್ ಆಗಿರ್ಬೋದು, ವೋಟ್ ಹಾಕಿದವ್ರಿಗೆ ಮಾತ್ರ ಕೊಡೋಕಿರೋದಲ್ಲ. ಒಂದು ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಒಂದಷ್ಟು ಲಕ್ಷ ಜನ ನಿಮ್ಗೆ ಓಟ್ ಹಾಕಿರ್ತಾರೆ, ಒಂದಷ್ಟು ಲಕ್ಷ ಜನ ನಿಮ್ಮ ಎದುರಾಳಿಗೆ ಓಟ್ ಹಾಕಿರ್ತಾರೆ. ಆದರೆ ಗೆದ್ದ ಮೇಲೆ ನೀವು ಅಷ್ಟೂ ಜನಕ್ಕೆ ನೀವು ಶಾಸಕರಾಗಿರ್ತೀರಾ. ಆ ಕ್ಷೇತ್ರದಲ್ಲಿರುವಂಥ ಓಟ್ ಹಾಕಿದವ್ರಿಗೆ ಮಾತ್ರ ತಾವು MLA ಆಗಿರೋದಿಲ್ಲ, ಆ ಕ್ಷೇತ್ರದಲ್ಲಿರುವಂಥ ಸಮಸ್ತ ಮತದಾರರಿಗೂ ಕೂಡ, ಜನರಿಗೂ ಕೂಡ ತಾವು ಶಾಸಕರಾಗಿರ್ತೀರಾ.